So example number 1, prove that sin 3x is equal to 3 sin x minus 4 sin cube x. ಓಕೆ, ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ sin 3x ಅಲ್ಲಿ ಆ್ಯಂಗಲ್ ಎಷ್ಟಿದೆ 3x ಅಂತ ಇದೆ. ಓಕೆ, ಆ 3x ವ್ಯಾಲ್ಯೂನ ನಾನು ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದಾದರೆ ಎಕ್ಸ್ ಪ್ಲಸ್ 2x ಅಂತ ಬರ್ಕೋತೀವಿ. ಎಕ್ಸ್ ಪ್ಲಸ್ 2x ಇವೆರಡನ್ನೂ ಆ್ಯಡ್ ಮಾಡಿದರೆ ನಮಗೆ 3x ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ 3x ಅನ್ನೋ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 2x ಅಂತ ಬರಿತೀವಿ. ಸೊ ಇಲ್ಲಿ sin 3x ವ್ಯಾಲ್ಯೂನ ತೊಗೊಳ್ಳೋಣ. sin 3x ಈಸ್ ಈಕ್ವಲ್ ಟು sin ಈ 3x ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 2x ಅಂತ ಬರಿತೀವಿ. ಎಕ್ಸ್ ಪ್ಲಸ್ 2x ಅಂತ ರಿಪ್ಲೇಸ್ ಮಾಡಿದೆ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ನಾವು ಅಪ್ಲೈ ಬೇಸಿಕ್ ಫಾರ್ಮುಲಾ sin x ಪ್ಲಸ್ y, sin x ಪ್ಲಸ್ y ಫಾರ್ಮುಲಾ, sin ಆಫ್ x ಪ್ಲಸ್ y. sin ಆಫ್ x ಪ್ಲಸ್ y ಫಾರ್ಮುಲಾ ಏನಿದೆ ಅಂತಂದರೆ sin ಆಫ್ x ಪ್ಲಸ್ y ಈಸ್ ಈಕ್ವಲ್ ಟು sin x ಇಂಟು cos y ಪ್ಲಸ್ cos x ಇಂಟು sin y ಇದೆ. ಓಕೆ, ಸೊ ಹಾಗಾದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಎಕ್ಸ್ ಅಂತಲೇ ತೊಗೊಳ್ಳೋಣ, y ವ್ಯಾಲ್ಯೂನ 2x ಅಂತ ತೊಗೊಳ್ಳೋಣ. ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. sin x ಇಂಟು cos y, y ಪ್ಲೇಸಲ್ಲಿ ನಾನು 2x ಅಂತ ಬರಿತೀನಿ. ಸೊ sin x, ಎಕ್ಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇದೆ sin x ಇಂಟು cos y ಅಂತ ತೊಗೊಂಡಿರ್ತೀವಿ. y ವ್ಯಾಲ್ಯೂ ಎಷ್ಟಿದೆ 2x ಇದೆ. ಸೊ 2x sin x ಇಂಟು cos y ಪ್ಲಸ್ cos x ಎಕ್ಸ್ ವ್ಯಾಲ್ಯೂ ಎಕ್ಸ್ ಇದೆ ಇಂಟು sin y ಅಂತ ತೊಗೊಂಡಿರ್ತೀವಿ. y ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 2x ಅಂತ ತೊಗೋತೀವಿ, 2x. ಓಕೆ, ಸೊ ನಾವು ದಿಸ್ ಈಸ್ ಈಕ್ವಲ್ ಟು sin x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರಿತೀನಿ. sin x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇರುತ್ತೆ ಇಂಟು cos 2x ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಸೊ cos 2x ಫಾರ್ಮುಲಾ ಏನಿದ್ದಾವೆ ಅಂತಂದರೆ ಅಲ್ಲಿ ಟೋಟಲ್ ಅವು 4 ಫಾರ್ಮುಲಾ ಇದ್ದಾವೆ. cos 2x ಈಕ್ವಲ್ ಟು cos ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x, cos 2x ಈಕ್ವಲ್ ಟು 2 cos ಸ್ಕ್ವೇರ್ x ಮೈನಸ್ 1, cos 2x ಈಕ್ವಲ್ ಟು 1 ಮೈನಸ್ 2 sin ಸ್ಕ್ವೇರ್ x, cos 2x ಈಕ್ವಲ್ ಟು 1 ಮೈನಸ್ tan ಸ್ಕ್ವೇರ್ x ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ x. ಇವು 4 ಫಾರ್ಮುಲಾ ಇದ್ದಾವೆ. ಇದರಲ್ಲಿ ನಾವು ಯಾವುದನ್ನು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿರಿ, ಪ್ರೂವ್ ಮಾಡಬೇಕಾಗಿರೋ ವ್ಯಾಲ್ಯೂ ಎಲ್ಲ ಏನಿದ್ದಾವೆ ಸೈನ್ ಒಳಗಿದ್ದಾವೆ. ಓಕೆ, ಸೊ ಅದಕ್ಕೆ cos 2x ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸೈನ್ ಇರೋದನ್ನು ನೋಡೋಣ. ಇಲ್ಲಿ ಕಾಸ್ ಮತ್ತು ಸೈನ್ ಇದ್ದಾವೆ, ನಮಗೆ ಸೈನ್ ಅಷ್ಟೇ ಇರೋದು ಬೇಕು. ಎರಡನೇ ಫಾರ್ಮುಲಾ ತೊಗೊಂಡ್ರೆ ಕಾಸ್ ಇದೆ, ಓಕೆ, ಇದು ಬರಲ್ಲ. ಸೊ ಮೂರನೇ ಫಾರ್ಮುಲಾ ತೊಗೊಂಡ್ರೆ ಇಲ್ಲಿ ಸೈನ್ ಇದೆ, ಸೈನ್ ಅಷ್ಟೇ ಇದೆ ಅಂತಂದರೆ ಥರ್ಡ್ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. cos 2x ಪ್ಲೇಸಲ್ಲಿ 1 ಮೈನಸ್ 2 sin ಸ್ಕ್ವೇರ್ x ಅಂತ ಬರಿತೀನಿ ಇಂಟು 1 ಮೈನಸ್ 2 sin ಸ್ಕ್ವೇರ್ x. ಇದನ್ನು ಆ್ಯಸ್ ಇಟ್ ಈಸ್ ಬರದೆ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದೆ, ಪ್ಲಸ್ ಸೊ cos 2x cos x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರಿತೀನಿ ಇಂಟು sin 2x ಫಾರ್ಮುಲಾ ಮತ್ತೆ ಅಪ್ಲೈ ಮಾಡೋದಾದರೆ sin 2x ಈಸ್ ಈಕ್ವಲ್ ಟು 2 sin x ಇಂಟು cos x. ಈ ಫಾರ್ಮುಲಾನ ಅಲ್ಲಿ ಅಪ್ಲೈ ಮಾಡ್ತೀನಿ. sin 2x ಜಾಗದಲ್ಲಿ 2 sin x ಇಂಟು cos x. ನೆಕ್ಸ್ಟ್ ಸ್ಟೆಪ್, ದಿಸ್ ಈಸ್ ಈಕ್ವಲ್ ಟು sin x ಇಂಟು 1 ಏನಾಗುತ್ತೆ sin x ಆಗುತ್ತೆ, ಪ್ಲಸ್ ಇಂಟು ಮೈನಸ್ 1 sin x ಇಂಟು 2 sin ಸ್ಕ್ವೇರ್ x ಅಂದರೆ 2 sin ಕ್ಯೂಬ್ x. ಓಕೆ, ಸೊ ಇಲ್ಲೇನಿದ್ದಾವೆ ಇವಿಷ್ಟು ಮಲ್ಟಿಪ್ಲಿಕೇಶನ್ ಇದ್ದಾವೆ. ಸೊ ಅದಕ್ಕೆ ಏನು ಮಾಡೋಣ, 2 sin x ಫಸ್ಟ್ ಬರಿತೀನಿ. 2 sin x ಫಸ್ಟಿಗೆ ಬರ್ಕೊಂಡು cos x ಇಂಟು cos x ಏನಾಗುತ್ತೆ cos ಸ್ಕ್ವೇರ್ x, ಅದನ್ನು ಲಾಸ್ಟಿಗೆ ಬರ್ಕೋತೀನಿ. ಸೊ ದಿಸ್ ಈಸ್ ಈಕ್ವಲ್ ಟು sin x ಆ್ಯಸ್ ಇಟ್ ಈಸ್, sin x ವ್ಯಾಲ್ಯೂ ಆ್ಯಸ್ ಇಟ್ ಈಸ್, ಮೈನಸ್ 2 sin ಕ್ಯೂಬ್ x ಆಲ್ಸೋ ಆ್ಯಸ್ ಇಟ್ ಈಸ್, ಪ್ಲಸ್ 2 sin x ಆ್ಯಸ್ ಇಟ್ ಈಸ್ ಬರಿತೀನಿ. ಇಲ್ಲಿ cos ಸ್ಕ್ವೇರ್ x
ಕಾಸ್ ಸ್ಕ್ವೇರ್ ಎಕ್ಸ್ನ ನಾನು ಸೈನ್ಗೆ ಕನ್ವರ್ಟ್ ಮಾಡೋದಾದರೆ ಇಲ್ಲಿ ಮತ್ತೆ ಯಾವುದು ಬೇಸಿಕ್ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಯಾವುದು ಅಂತಂದರೆ ನಮ್ಗೆ ಗೊತ್ತಿರೋ ಫಾರ್ಮುಲಾ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ನಮಗೆ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಬೇಕಲ್ಲ, ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರಿಬೋದು, ಇದನ್ನ 1 ಮೈನಸ್ ಇದನ್ನು ಈ ಕಡೆ ತೊಗೊಂಡ್ರೆ ಸೈನ್ ಸ್ಕ್ವೇರ್ ಅಂತ ಆಯಿತು. ಸೊ ಹಾಗಾದರೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿತೀನಿ. ಸೊ 2 ಸೈನ್ ಎಕ್ಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರುತ್ತೆ. ಕಾಸ್ ಸ್ಕ್ವೇರ್ ಪ್ಲೇಸಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿತೀನಿ. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋದ್ದೀವಿ ಅಂತಂದರೆ, ಸೊ ದಿಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಮೈನಸ್ 2 ಸೈನ್ ಕ್ಯೂಬ್ ಎಕ್ಸ್. ಇವೆರಡು ವ್ಯಾಲ್ಯೂನ ಆ್ಯಸ್ ಇಟ್ ಈಸ್ ಬರುತ್ತೆ ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡೋಣ. ಈಗ 2 ಸೈನ್ ಎಕ್ಸ್ ಇಂಟು 1 ಏನಾಗುತ್ತೆ 2 ಸೈನ್ ಎಕ್ಸ್ ಆಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ 2 ಸೈನ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನಾಯಿತು 2 ಸೈನ್ ಕ್ಯೂಬ್ ಎಕ್ಸ್ ಆಯಿತು ಮಲ್ಟಿಪ್ಲೈ ಮಾಡಿದ್ರೆ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದು 1 ಸೈನ್ ಎಕ್ಸ್ ಇದೆ, ಇಲ್ಲಿ 2 ಸೈನ್ ಎಕ್ಸ್ ಇದೆ. 1 ಸೈನ್ ಎಕ್ಸ್ ಮತ್ತು 2 ಸೈನ್ ಎಕ್ಸ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ 3 ಸೈನ್ ಎಕ್ಸ್ ಆಯಿತು. ಓಕೆ, ಸೊ ಅದೇ ರೀತಿ ಮೈನಸ್ 2 ಸೈನ್ ಕ್ಯೂಬ್ ಎಕ್ಸ್ ಇದೆ, ಮೈನಸ್ 2 ಸೈನ್ ಕ್ಯೂಬ್ ಎಕ್ಸ್ ಇದೆ. ಮೈನಸ್ 2 ಆ್ಯಡ್ ಮಾಡಿದರೆ ಮೈನಸ್ 4 ಸೈನ್ ಕ್ಯೂಬ್ ಎಕ್ಸ್ ಅಂತ ಆಗುತ್ತೆ. ಸೊ ಓಕೆ, ಸೊ ಹಿಯರ್ ಸೈನ್ 3x ಈಕ್ವಲ್ ಟು 3 ಸೈನ್ ಎಕ್ಸ್ ಇಂಟು 4 ಸೈನ್ ಕ್ಯೂಬ್ ಎಕ್ಸ್ ಪ್ರೂವ್ ಮಾಡಬೇಕಿತ್ತು. ಸೈನ್ 3xನ ತೊಗೊಂಡು ಸೊ ಸಾಲ್ವ್ ಮಾಡ್ತಾ ಬಂದಿವೆ. ಸೊ 3 ಸೈನ್ ಎಕ್ಸ್ ಇಂಟು 4 ಸೈನ್ ಕ್ಯೂಬ್ ಎಕ್ಸ್. ಸೊ ದಿಸ್ ಈಸ್ ದ ಪ್ರೂಫ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2. ಪ್ರೂವ್ ದ್ಯಾಟ್ ಕಾಸ್ 3x ಈಸ್ ಈಕ್ವಲ್ ಟು 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್. ಸೊ ಇಲ್ಲಿನೂ ಕೂಡ ನಾವು ಏನು ಬರಿತೀವಿ ಅಂದರೆ ಈ ಆ್ಯಂಗಲ್ ಈ 3x ಅನ್ನೋದನ್ನು ನಾವು ಎಕ್ಸ್ ಪ್ಲಸ್ 2x ಅಂತ ಬರ್ಕೋತೀವಿ. ಓಕೆ, ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಕಾಸ್ 3x ವ್ಯಾಲ್ಯೂ ತೊಗೊಳ್ಳೋಣ. ಕಾಸ್ 3x ಈಸ್ ಈಕ್ವಲ್ ಟು ಕಾಸ್, ಸೊ 3xನ ಏನಂತ ರಿಪ್ಲೇಸ್ ಮಾಡಬೇಕು ಎಕ್ಸ್ ಪ್ಲಸ್ 2x ಅಂತ ರಿಪ್ಲೇಸ್ ಮಾಡ್ತೀವಿ, ಎಕ್ಸ್ ಪ್ಲಸ್ 2x. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಅಂತ ಇದೆ. ಸೊ ಎಕ್ಸ್ ಪ್ಲಸ್ ವೈ. ಓಕೆ, ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಅಂತ ಅನ್ನೋದಾದರೆ ವೈ ವ್ಯಾಲ್ಯೂ 2x ಆಗುತ್ತೆ. ಸೊ ಅದೇ ಫಾರ್ಮುಲಾನೇ ಅಪ್ಲೈ ಮಾಡೋದಾದರೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 2x ಇದೆ, 2x ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ವ್ಯಾಲ್ಯೂ ಎಷ್ಟಿದೆ 2x ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ತೊಗೋತೀನಿ ಇಂಟು ಇಲ್ಲಿ ನೋಡ್ರಿ ಕಾಸ್ 2x ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಕಾಸ್ ಇರೋದು ತೊಗೊಳ್ಳೋಣ. ಇಲ್ಲಿ ಕಾಸ್ 2x ಇನ್ ಟರ್ಮ್ಸ್ ಆಫ್ ಕಾಸ್ ಇರೋದು ಏನಾಗುತ್ತೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಈ ಫಾರ್ಮುಲಾನ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಈ ಫಾರ್ಮುಲಾ ಅಪ್ಲೈ ಮಾಡುತ್ತೆ. ಮೈನಸ್ ಸೈನ್ ಎಕ್ಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರಿತೀನಿ ಇಂಟು ಸೈನ್ 2x ಫಾರ್ಮುಲಾ ಏನಿದೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆ. ಇದನ್ನು ಅಲ್ಲಿ ಬರಿತೀನಿ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದೀವಿ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡೋಣ. ಕಾಸ್ ಎಕ್ಸ್ ಇಂಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನಾಗುತ್ತೆ 2 ಕಾಸ್ ಕ್ಯೂಬ್ ಎಕ್ಸ್ ಆಯಿತು. ಪ್ಲಸ್ ಇಂಟು ಮೈನಸ್ ಕಾಸ್ ಎಕ್ಸ್ ಇಂಟು 1 ಕಾಸ್ ಎಕ್ಸ್.
ಮತ್ತು ಮೈನಸ್ಗೆ ಮೈನಸ್ ಆ್ಯಸ್ ಇಟ್ ಈಸ್ ಬರಿತೀನಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, 2 cos x ಫಸ್ಟಿಗೆ ಬರ್ಕೋತೀನಿ. 2 cos x ಫಸ್ಟಿಗೆ ಬರ್ಕೊಂಡು ಇವಿಷ್ಟು ಮಲ್ಟಿಪ್ಲಿಕೇಶನ್ ಇರೋದಕ್ಕೆ ಇವೆರಡೂ ಫಸ್ಟಿಗೆ ಬರ್ಕೊಂಡು ಆಮೇಲೆ ಇವೆರಡು ಸೇಮ್ ಇರೋದಕ್ಕೆ sin x ಇಂಟು sin x ಅಂದರೆ ಏನಾಗುತ್ತೆ, sin ಸ್ಕ್ವೇರ್ x ಆಗುತ್ತೆ, ಇಂಟು sin ಸ್ಕ್ವೇರ್ x ಅದನ್ನು ಲಾಸ್ಟಿಗೆ ಬರ್ಕೊಂಡೆ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು 2 cos ಕ್ಯೂಬ್ x ಮೈನಸ್ cos x ಮೈನಸ್ 2 cos x. ಸೊ ಈ ಟೋಟಲ್ ಈಕ್ವೇಷನ್ ಅಬ್ಸರ್ವ್ ಮಾಡಿದ್ರೆ ಎಲ್ಲನೂ ಕಾಸ್ ಒಳಗಡೆ ಇದ್ದಾವೆ, ಇದೊಂದೇ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರೋದು. ಸೊ ಈ ಸೈನ್ನ ನಾವು ಕಾಸ್ ಆಗಿ ಕನ್ವರ್ಟ್ ಮಾಡಬೇಕು. ಮತ್ತು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ ಬೇಸಿಕ್ ಫಾರ್ಮುಲಾ. ಸೊ ದ್ಯಾಟ್ ಈಸ್ cos ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಇದು ಬೇಸಿಕ್ ಫಾರ್ಮುಲಾ. ಓಕೆ, ಸೊ ನಾವೀಗ ಸೈನ್ ಸ್ಕ್ವೇರ್ನ ರೀಪ್ಲೇಸ್ ಮಾಡಬೇಕು ಅಂತಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು sin ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರೀತೀವಿ, 1 ಮೈನಸ್ ಕಾಸ್ ಸ್ಕ್ವೇರ್, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಈ ಫಾರ್ಮುಲಾನ ನಾವು ಅಲ್ಲಿ ಅಪ್ಲೈ ಮಾಡ್ತೀವಿ. ಈ ಸೈನ್ ಸ್ಕ್ವೇರ್ ಪ್ಲೇಸಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿತೀನಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು 2 cos ಕ್ಯೂಬ್ ಎಕ್ಸ್ ಮೈನಸ್ cos x minus into plus minus 2 cos x into 1 2 cos x minus into minus plus 2 cos x into cos square x 2 cos cube x. So now this is equal to ಇಲ್ಲಿ ಕ್ಯೂಬ್ ಇರೋದನ್ನು ಆ್ಯಡ್ ಮಾಡಿದರೆ 2 cos ಕ್ಯೂಬ್ 2 cos ಕ್ಯೂಬ್ ಎರಡನ್ನ ಆ್ಯಡ್ ಮಾಡಿದರೆ 4 cos ಕ್ಯೂಬ್ ಎಕ್ಸ್ ಆಯಿತು. ಮೈನಸ್ ಕಾಸ್ ಎಕ್ಸ್ ಮೈನಸ್ 2 cos ಎಕ್ಸ್ ಇದನ್ನು ಆ್ಯಡ್ ಮಾಡಿದ್ರೆ ಮೈನಸ್ 3 cos ಎಕ್ಸ್ ಆಯಿತು. ಸೊ cos 3x ಈಸ್ ಈಕ್ವಲ್ ಟು 4 cos ಕ್ಯೂಬ್ ಎಕ್ಸ್ ಮೈನಸ್ 3 cos ಎಕ್ಸ್ ಅಂತ ಪ್ರೂವ್ ಮಾಡಬೇಕಿತ್ತು. ಸೊ ಆನ್ಸರ್ 4 cos ಕ್ಯೂಬ್ ಎಕ್ಸ್ ಮೈನಸ್ 3 cos ಎಕ್ಸ್ ಅಂತ ಆನ್ಸರ್ ಬಂದಿದೆ. ಸೊ ದಿಸ್ ಈಸ್ ದ ಪ್ರೂಫ್. ಸೊ ಎಕ್ಸಾಂಪಲ್ ನಂಬರ್ 3, ಪ್ರೂವ್ ದ್ಯಾಟ್ tan 3x ಈಕ್ವಲ್ ಟು 3 tan x minus tan cube x divided by 1 minus 3 tan square x. ಸೊ ಇಲ್ಲಿನೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಈ 3x ವ್ಯಾಲ್ಯೂನ x ಪ್ಲಸ್ 2x ಅಂತ ರಿಪ್ಲೇಸ್ ಮಾಡ್ತೀವಿ. ಓಕೆ, ಸೊ tan 3x ಈಸ್ ಈಕ್ವಲ್ ಟು tan ಆಸ್ ಇಟ್ ಈಸ್ ಬರುತ್ತೆ 3xನ x ಪ್ಲಸ್ 2x ಅಂತ ಬರ್ಕೋತೀವಿ, x plus 2x. So now apply tan x plus y formula. Tan of x plus y formula apply ಮಾಡ್ತೀವಿ. ಸೊ tan of x plus y formula ಏನಿದೆ ಅಂತಂದರೆ tan of x plus y is equal to tan x plus tan y divided by 1 minus tan x into tan y ಅಂತ ಇದೆ. ಸೊ x plus y ಇದೆ, tan x plus tan y divided by 1 minus tan x into tan y. ಸೊ ಇದನ್ನು ಇಲ್ಲಿ ಅಪ್ಲೈ ಮಾಡೋದಾದರೆ ಎಕ್ಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಎಕ್ಸ್ ಇದೆ, y ವ್ಯಾಲ್ಯೂ ಏನಿದೆ 2x ಅಂತ ಇದೆ. ಅದೇ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂದರೆ ಸೊ ದಿಸ್ ಈಸ್ ಈಕ್ವಲ್ ಟು ಸೊ tan x ಪ್ಲಸ್ tan y ವ್ಯಾಲ್ಯೂ ಎಷ್ಟಿದೆ 2x ಡಿವೈಡೆಡ್ ಬೈ 1 ಮೈನಸ್ tan x ಇಂಟು tan y ವ್ಯಾಲ್ಯೂ 2x. ಆ ಫಾರ್ಮುಲಾನ ಅಪ್ಲೈ ಮಾಡಿದೆ. ಸೊ ಮತ್ತೆ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೊ ದಿಸ್ ಈಸ್ ಈಕ್ವಲ್ ಟು tan x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರಿತೀನಿ, tan x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಪ್ಲಸ್ ಸೊ ಇಲ್ಲಿ tan 2x ವ್ಯಾಲ್ಯೂ ಇದೆ, ಇಲ್ಲಿ ನಾವು tan 2x ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ tan 2x ಫಾರ್ಮುಲಾ ಏನಿದೆ ಅಂತಂದರೆ tan 2x ಸೆವೆಂತ್ ಫಾರ್ಮುಲಾ tan 2x ಈಕ್ವಲ್ ಟು 2 tan x ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಅಂತ ಇದೆ. ಈ tan 2x ಅನ್ನೋ ಪ್ಲೇಸಲ್ಲಿ ಇದು ಟೋಟಲ್ ಫಾರ್ಮುಲಾನ ನಾನು ಬರಿತೀನಿ. ಸೊ ಇಲ್ಲಿ tan 2x ಇದೆ, ಇದನ್ನು 2 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x ಬರ್ಕೊಂಡೆ ಹೋಲ್ ಡಿವೈಡೆಡ್ ಬೈ
whole divided by 1 value as it is 1 minus also as it is tan x also as it is ಮತ್ತೆ tan 2x ಅಂತ ಇದೆ. ಸೊ ಇದೇ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ ಇಂಟು 2 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಅಂತ ಆಯಿತು. ಓಕೆ, ಸೊ ಈಗ ನಾವು ಅದನ್ನು ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡ್ತಾ ಹೋದರೆ ಸೊ ಇಲ್ಲಿ ನೋಡೋಣ ಡಿವೈಡೆಡ್ ಬೈ 1 ಅಂತ ತೊಗೊಳ್ಳೋಣ. ನ್ಯೂಮರೇಟರ್ ಅಷ್ಟೇ ನಾವು ಸಿಂಪ್ಲಿಫೈ ಮಾಡೋದಾದರೆ 1 ಮತ್ತು 1 ಮೈನಸ್ tan ಸ್ಕ್ವೇರ್ ಎಕ್ಸ್ದು ಎಲ್ ಸಿ ಎಮ್ ಏನಾಗುತ್ತೆ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಆಗುತ್ತೆ. ಓಕೆ, ನ್ಯೂಮರೇಟರ್ ಅಷ್ಟೇ ಸಾಲ್ವ್ ಮಾಡ್ತಿದ್ದೀನಿ. ಇದಕ್ಕೆ ಹೋಲ್ ಡಿವೈಡೆಡ್ ಬೈ ಇದೆ, ಇಲ್ಲಿ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇದೆ. ಫಸ್ಟ್ ನ್ಯೂಮರೇಟರ್ ಅಷ್ಟೇ ಸಾಲ್ವ್ ಮಾಡೋಣ. 1 ಮತ್ತು 1 ಮೈನಸ್ tan ಸ್ಕ್ವೇರ್ ಎಕ್ಸ್ದು ಎಲ್ ಸಿ ಎಮ್ tan ಸ್ಕ್ವೇರ್ ಎಕ್ಸ್ ಆಯಿತು. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. tan ಎಕ್ಸ್ಗೆ ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ತೀನಿ, 1 ವ್ಯಾಲ್ಯೂಗೆ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ tan x ಇಂಟು 1 ಮೈನಸ್ tan ಸ್ಕ್ವೇರ್ ಎಕ್ಸ್ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಪ್ಲಸ್ ಈ ವ್ಯಾಲ್ಯೂನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. 1 ಇಂಟು 2 tan x ಅಂದರೆ ಏನಾಯಿತು 2 tan x. ಸೊ ನ್ಯೂಮರೇಟರ್ನ ಎಲ್ ಸಿ ಎಮ್ ತೆಗೆದು ಸಾಲ್ವ್ ಮಾಡಿದ್ವಿ. ಇನ್ನು ನೆಕ್ಸ್ಟಿಗೆ ಏನು ಮಾಡ್ತೀವಿ ಡಿನಾಮಿನೇಟರ್ಗೆ ತೊಗೊಳ್ಳೋಣ. ಇಲ್ಲಿನೂ ಡಿವೈಡೆಡ್ ಬೈ 1 ಅಂತ ತೊಗೊಳ್ಳೋಣ. 1 ಮತ್ತು 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಎಲ್ ಸಿ ಎಮ್ ಅದು ಏನಾಗುತ್ತೆ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಆಗುತ್ತೆ. 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಆಯಿತು. ಓಕೆ, ಸೊ ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಈ ವ್ಯಾಲ್ಯೂನ 1ಗೆ ಮಲ್ಟಿಪ್ಲೈ ಮಾಡ್ತೀನಿ. 1 ಇಂಟು 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಈ ವ್ಯಾಲ್ಯೂನ ಈ ಕಡೆ ಮಲ್ಟಿಪ್ಲೈ ಮಾಡಿದೆ. ಮೈನಸ್ ಈ 1 ವ್ಯಾಲ್ಯೂನ ಇದಕ್ಕೆರಡಕ್ಕೂ ಮಲ್ಟಿಪ್ಲೈ ಮಾಡೋದು, ಯಾಕಂದರೆ ಇವೆರಡು ಇಂಟಿದ್ವು. 2 tan x ಇಂಟು tan x ಅಂದರೆ tan ಸ್ಕ್ವೇರ್ ಎಕ್ಸ್ ಆಯಿತು. 2 tan ಸ್ಕ್ವೇರ್ ಎಕ್ಸ್ ಇಂಟು 1 2 tan ಸ್ಕ್ವೇರ್ ಎಕ್ಸ್ ಆಯಿತು. ಈಗ ನಾವು ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಂಗೆ ಸೊ ಈ ವ್ಯಾಲ್ಯೂ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಡಿನಾಮಿನೇಟರ್ ಕ್ಯಾನ್ಸಲ್ ಆಯಿತು. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಇಂಟಿಜುವಲ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ tan x ಇಂಟು 1 tan x ಪ್ಲಸ್ ಇಂಟು ಮೈನಸ್ tan x ಇಂಟು tan ಸ್ಕ್ವೇರ್ ಎಕ್ಸ್ tan ಕ್ಯೂಬ್ ಎಕ್ಸ್ ಇವೆರಡು ಮಲ್ಟಿಪ್ಲೈ ಅದು ಪ್ಲಸ್ 2 tan x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ 2 tan x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಹೋಲ್ ಡಿವೈಡೆಡ್ ಬೈ ಇದು ಕ್ಯಾನ್ಸಲ್ ಆಗಿದೆ, ಇದನ್ನು ಮಲ್ಟಿಪ್ಲೈ ಮಾಡೋಣ. 1 ಇಂಟು 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಮೈನಸ್ 2 tan ಸ್ಕ್ವೇರ್ ಎಕ್ಸ್ ಸೊ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿರಿ 1 tan ಎಕ್ಸ್ ಇದೆ 2 tan ಎಕ್ಸ್ ಇದೆ. 1 ಮತ್ತು 2 ಆ್ಯಡ್ ಮಾಡಿದರೆ 3 tan ಎಕ್ಸ್ ಆಯಿತು. ಸೊ ಉಳಿದಿರೋದು -3 ಮೈನಸ್ tan ಕ್ಯೂಬ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೊ 1 ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಮೈನಸ್ tan ಸ್ಕ್ವೇರ್ ಮೈನಸ್ 2 tan ಸ್ಕ್ವೇರ್ ಅಂದರೆ ಏನಾಯಿತು -3 tan ಸ್ಕ್ವೇರ್ ಎಕ್ಸ್. ಸೊ ದಿಸ್ ಈಸ್ ದ ಪ್ರೂಫ್. ಸೊ ಎಕ್ಸಾಂಪಲ್ ನಂಬರ್ 4, prove that tan 3x into tan 2x into tan x that is equal to tan 3x minus tan 2x minus tan x. ಸೊ ಇಲ್ಲಿ ಈ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸೊ ಸ್ಮಾಲೆಸ್ಟ್ ಆ್ಯಂಗಲ್ ಎಕ್ಸ್ ಇದೆ, ಮಿಡಲ್ ಆ್ಯಂಗಲ್ 2x ಇದೆ, ಲಾರ್ಜೆಸ್ಟ್ ಆ್ಯಂಗಲ್ 3x ಇದೆ. ಓಕೆ, ಸೊ ಅದಕ್ಕೆ ನಾವು ಏನು ಮಾಡೋಣ ಈ 3xನ ಪ್ರೀವಿಯಸ್ ಎಕ್ಸಾಂಪಲ್ ಬಿಡಿಸಿರೋ ರೀತಿಯೇ 3x ವ್ಯಾಲ್ಯೂನ x ಪ್ಲಸ್ 2x ಅಂತ ಬರ್ಕೊಳ್ಳೋಣ. 3xನ x ಪ್ಲಸ್ 2x ಅಂತ ಬರ್ಕೊಂಡ್ರೆ ಸೊಲ್ಯೂಷನ್ ಈಸಿ ಆಗುತ್ತೆ. ಸೊ ನಾವು ಸೊಲ್ಯೂಷನಿಗೆ ಹೋಗೋಣ. tan 3x ಈಸ್ ಈಕ್ವಲ್ ಟು tan 3x ವ್ಯಾಲ್ಯೂ ಏನು ಬರೀತೀವಿ x ಪ್ಲಸ್ 2x. ಓಕೆ, ಸೊ tan 3x ಈಸ್ ಈಕ್ವಲ್ ಟು tan x ಪ್ಲಸ್ y ಫಾರ್ಮುಲಾ
ಟ್ಯಾನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. tan x plus y is equal to tan x plus tan y divided by 1 minus tan x into tan y. ಓಕೆ, ಸೊ ಇಲ್ಲಿ x ವ್ಯಾಲ್ಯೂ x ಇದೆ, y ವ್ಯಾಲ್ಯೂ 2x ಇದೆ. ಓಕೆ, ಸೊ ಅದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ tan x ಪ್ಲಸ್ tan y, y ವ್ಯಾಲ್ಯೂ ಎಷ್ಟಿದೆ 2x divided by 1 minus tan x into tan y ಅಂತ ತೊಗೊಂಡಿರ್ತೀವಿ. y ವ್ಯಾಲ್ಯೂ ಎಷ್ಟಿದೆ ಮತ್ತು 2x ಇದೆ, 2x. ಸೊ ಈಗ ಜಸ್ಟ್ ಫಾರ್ಮುಲಾನ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡೋಣ, ಇದು ಟೋಟಲ್ ಡಿನಾಮಿನೇಟ್ರ್, ಈ ಡಿನಾಮಿನೇಟ್ರ್ ಇದಕ್ಕೆ ಡಿವಿಷನ್ ಇದೆ. ಸೊ ಡಿವಿಷನ್ ಇರೋದನ್ನು ಈ ಕಡೆ ಶಿಫ್ಟ್ ಮಾಡೋಣ. ಸೊ ಎಲ್ ಎಚ್ ಎಸ್ ಸೈಡ್ tan 3x ಇದೆ, ಇಲ್ಲಿ ಡಿವೈಡೆಡ್ ಬೈ ಟರ್ಮ್ ಈ ಕಡೆ ತೊಗೊಂಡ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. tan 3x ಇಂಟು ಇದನ್ನು ಡಿವಿಷನ್ ತೊಗೊಳ್ಳೋಣ. ಡಿವಿಷನ್ ಇರೋದು ಈ ಕಡೆ ತೊಗೊಂಡ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 1 ಮೈನಸ್ tan x ಇಂಟು tan 2x. ಸೊ ಜಸ್ಟ್ ಇದನ್ನು ಶಿಫ್ಟ್ ಮಾಡಿದ್ವಿ ಈ ಕಡೆ. ಈಸ್ ಈಕ್ವಲ್ ಟು tan x ಪ್ಲಸ್ tan 2x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇರುತ್ತೆ. tan x ಪ್ಲಸ್ tan 2x ವ್ಯಾಲ್ಯೂ ಆ್ಯಸ್ ಇಟ್ ಈಸ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಈ tan 3xನ ಇಂಡಿವಿಜುವಲ್ ಆಗಿ ನಾವು ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ. ಇಷ್ಟು ಮಲ್ಟಿಪ್ಲಿಕೇಶನ್ ಇದೆ. ಓಕೆ, ಸೊ tan 3x ಇಂಟು 1 ಅಂದರೆ ಏನಾಯ್ತಿದು tan 3x. ಓಕೆ, ಪ್ಲಸ್ ಇಂಟು ಮೈನಸ್ ಇವಿಷ್ಟು. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದೆ ಅಂತಂದರೆ tan 3x ಇಂಟು tan x ಇಂಟು tan 2x ಇಷ್ಟು ಮಲ್ಟಿಪ್ಲಿಕೇಶನ್ ಆಗ್ತವೆ. tan 3x ಇಂಟು tan x ಇಂಟು tan 2x. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ದೆ, ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿ ಬರ್ದೆ. ಈಸ್ ಈಕ್ವಲ್ ಟು tan x ಪ್ಲಸ್ tan 2x ವ್ಯಾಲ್ಯೂ ಆ್ಯಸ್ ಇಟ್ ಈಸ್. tan x ಪ್ಲಸ್ tan 2x ವ್ಯಾಲ್ಯೂ ಆ್ಯಸ್ ಇಟ್ ಈಸ್. ಸೊ ಈಗ ನಾವು ಏನು ಮಾಡಬೇಕು ಅಂತಂದರೆ ಇದು ನೆಗೆಟಿವ್ ಇರೋ ವ್ಯಾಲ್ಯೂ, ಈ ನೆಗೆಟಿವ್ ಇರೋ ವ್ಯಾಲ್ಯೂ ಟೋಟಲ್ ಇದಿಷ್ಟು ಒಂದೇ ಟರ್ಮ್ ಇದು ನೆಗೆಟಿವ್ ಇರೋದನ್ನು ಈ ಕಡೆ ಶಿಫ್ಟ್ ಮಾಡಿಬಿಡ್ತೀವಿ. ಸೊ ನೆಗೆಟಿವ್ ಇರೋದು ಈ ಕಡೆ ತೊಗೊಂಡ್ರೆ ಪಾಸಿಟಿವ್ ಆಗುತ್ತೆ. ಸೇಮ್ ಟೈಮು ಈ ಪಾಸಿಟಿವ್ ಇರೋ ವ್ಯಾಲ್ಯೂ ಅಂದರೆ ಪ್ಲಸ್ tan x ಇದೆ, ಇದನ್ನು ನಾವು ಈ ಕಡೆ ತೊಗೊಳ್ತೇವೆ. ಪಾಸಿಟಿವ್ ಇರೋದು ಈ ಕಡೆ ತೊಗೊಂಡ್ರೆ ನೆಗೆಟಿವ್ ಆಗುತ್ತೆ. ಇಲ್ಲಿನೂ tan 2x ಇದೆ, ಇದು ಪಾಸಿಟಿವ್ ಇದೆ, ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಅದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಈಗ ನೋಡಿರಿ ಫಸ್ಟ್ ವ್ಯಾಲ್ಯೂ ಇದೆ ಆ್ಯಸ್ ಇಟ್ ಈಸ್ ಇದೆ. tan 3x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರೀತೀನಿ. ನೆಕ್ಸ್ಟ್ ನಾನು ಈ ವ್ಯಾಲ್ಯೂನ ಇದನ್ನು ಈ ಕಡೆ ತೊಗೊಂಡೆ ಅಂತಂದರೆ ಪಾಸಿಟಿವ್ ಇರೋದು ಇದು ನೆಗೆಟಿವ್ ಆಯಿತು, ಮೈನಸ್ tan 2x ಆಯಿತು. ಇದನ್ನು ಶಿಫ್ಟ್ ಮಾಡಿಕೊಂಡೆ. ಆಮೇಲೆ ಇದನ್ನು ಶಿಫ್ಟ್ ಮಾಡೋಣ. ಈ ವ್ಯಾಲ್ಯೂನ ಈ ಕಡೆ, ಇದು ಪಾಸಿಟಿವ್ ಇರೋದು ಈ ಕಡೆ ತೊಗೊಂಡ್ರೆ ನೆಗೆಟಿವ್ ಆಯಿತು, ಮೈನಸ್ tan x ಈಸ್ ಈಕ್ವಲ್ ಟು ಇದು ಟೋಟಲ್ ಟರ್ಮ್ ನೆಗೆಟಿವ್ ಇದೆ, ಇದನ್ನು ನಾನು ಈ ಕಡೆ ತೊಗೊಂಡೆ ಅಂದರೆ ಪಾಸಿಟಿವ್ ಆಯಿತು. ಸೊ tan 3x ಇದು ಲಾರ್ಜೆಸ್ಟ್ ಆ್ಯಂಗಲ್, 3 ಮಲ್ಟಿಪ್ಲಿಕೇಶನ್ ಇದೆ. tan 3x ಬರುತ್ತೆ ಇಂಟು tan 2x ಇಂಟು tan x. ಸೊ ಮಲ್ಟಿಪ್ಲಿಕೇಶನ್ ಇದಾವೆ, ಮೂರೂ ನಾವು ಇಂಟರ್ಚೇಂಜ್ ಮಾಡಿ ಬರ್ಕೋಬೋದು. ಈಗ ನೋಡಿರಿ, ಸೊ ಇದನ್ನು ನಾವು ಎಲ್ ಎಚ್ ಎಸ್ ಅಂತ ತೊಗೊಂಡ್ರೆ ಈಸ್ ಈಕ್ವಲ್ ಟು ಇದು ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಸೈಡ್ ಆರ್ ಎಚ್ ಎಸ್ ಸೈಡ್. ಸೊ ಅದು ಆರ್ ಎಚ್ ಎಸ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಅಂತಲೂ ಬರಿಬೋದು. ಈಗ ಒಂದೇನೋ ಪ್ರೂವ್ ಮಾಡಿದೆ, ಇದು ಇಕ್ವೇಷನ್ ಬಂತು. ನೆಕ್ಸ್ಟ್ ಸ್ಟೆಪ್, ಇವೆರಡೋದ್ರದ್ದು ಮಿಡಲ್ ಸಿಂಬಲ್ ಈಕ್ವಲ್ ಟು ಇದಾವೆ ಅಂದರೆ ಇವು ಟೋಟಲ್ ವ್ಯಾಲ್ಯೂನ ನಾನು ಇಂಟರ್ಚೇಂಜ್ ಮಾಡಿ ಬರಿಬೋದು. ಸೊ ಈಗ ಏನು ಮಾಡ್ತೀನಿ, ಫಸ್ಟ್ ಇದನ್ನು ಬರ್ಕೋತೀನಿ. ಯಾವುದು tan 3x ಇಂಟು tan 2x ಇಂಟು tan x, ಇದನ್ನು ಫಸ್ಟ್ ಬರಿತೀನಿ. tan 3x ಇಂಟು tan 2x ಇಂಟು tan x ಇದನ್ನು ಫಸ್ಟ್ ಬರ್ಕೊಂಡೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಈ ವ್ಯಾಲ್ಯೂನ ಈ ಕಡೆ ಬರಿತೀನಿ, ಇದನ್ನು ಆಮೇಲೆ ಬರೀತು. tan 3x minus tan 2x minus tan x. So that is the proof. Tan 3x into tan 2x into tan x is equal to tan 3x minus tan 2x minus tan x. So this is the proof of the example. So example number 5. Prove that cot x cot 2x minus cot 2x into cot 3x minus cot 3x into cot x this is equal to 1. ಸೊ ಇಲ್ಲಿನೂ ಸೇಮ್ ಪ್ರೀವಿಯಸ್ ಎಕ್ಸಾಂಪಲ್ ಬಿಡಿಸಿದ್ವಲ್ಲ ಅದೇ ರೀತಿಯೇ ತೊಗೊಳ್ಳೋಣ. ಸೊ ಮ್ಯಾಕ್ಸಿಮಮ್ ಆ್ಯಂಗಲ್ ಇರೋದು 3x ಇದೆ. ಓಕೆ,
cot 3x is equal to cot 3xನ ನಾವು ರಿಪ್ಲೇಸ್ ಮಾಡೋದಾದರೆ 3x is equal to x plus 2x ಅಂತ ಬರ್ಕೋತೀವಿ. ಓಕೆ, ಸೊ 3x ಪ್ಲೇಸಲ್ಲಿ x plus 2x ಅಂತ ಬರ್ಕೊಳ್ಳೋಣ. ಈಗ ನಾವು cot x plus y ಫಾರ್ಮುಲಾ ಅಪ್ಲೈ ಮಾಡೋಣ. cot x plus y ಫಾರ್ಮುಲಾ cot x plus y is equal to cot x into cot y minus 1 divided by cot y plus cot x ಅಂತ ಇದೆ. ಸೊ ಇಲ್ಲಿ x ವ್ಯಾಲ್ಯೂ x ಇದೆ, y ವ್ಯಾಲ್ಯೂ ಏನಾಗುತ್ತೆ 2x ಆಗುತ್ತೆ. ಸೊ ಹಾಗಾದ್ರಲ್ಲಿ ಈ ವ್ಯಾಲ್ಯೂನ ಸೇಮ್ ಬರೀತೀನಿ, cot 3x ವ್ಯಾಲ್ಯೂ ಆಸ್ ಇಟ್ ಈಸ್ ಬರ್ಕೋತೀನಿ ಈಸ್ ಈಕ್ವಲ್ ಟು ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. cot x ಪ್ಲಸ್ y cot x ಇಂಟು cot y cot x ಇಂಟು cot y ವ್ಯಾಲ್ಯೂ ಎಷ್ಟಿದೆ 2x ಮೈನಸ್ 1 ಹೋಲ್ ಡಿವೈಡೆಡ್ ಬೈ cot y ಅಂದರೆ 2x ಪ್ಲಸ್ cot x. ಸೊ ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಸೊ ಪ್ರೀವಿಯಸ್ ಎಕ್ಸಾಂಪಲ್ ಸಾಲ್ವ್ ಮಾಡಿರೋ ರೀತಿಯೇ ಇದು ಟೋಟಲ್ ಡಿವಿಷನ್ ಇದೆ. ಸೊ ಡಿವಿಷನ್ ಇರೋದನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂತಂದರೆ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ, ಸೊ ಹಾಗಾದರೆ cot 3x ಇಂಟು ಇದನ್ನು ಈ ಕಡೆ ತೊಗೋತೀವಿ cot 2x ಪ್ಲಸ್ cot 2x plus cot x. This is equal to cot x into cot 2x into cot 2x minus 1. ಈಗ ಇಂಡಿವಿಜುವಲ್ ಮಲ್ಟಿಪ್ಲಿಕೇಶನ್ ಹೋಗ್ತೀವಿ. cot 3x into cot 2x cot 3x into cot 2x plus cot 3x into cot x cot 3x into cot x. So this is equal to cot x into cot 2x minus 1. ಈ ವ್ಯಾಲ್ಯೂನ ಆಸ್ ಇಟ್ ಈಸ್ ಬರ್ಕೊಂಡೆ. ಈಗೇನು ಮಾಡೋಣ ಅಂದರೆ, ಸೊ ಈ ನಾವು ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಬೇಕಾಗಿದೆ. ನಂದಿಲ್ಲಿ -1 ಇದೆ. ಸೊ ಅದಕ್ಕೆ ಮಾಡೋಣ, ಈ -1ನ ಈಸ್ ಈಕ್ವಲ್ ಟು ಅಂದರೆ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂದರೆ -1 ಇರೋದು ಈ ಕಡೆ ತೊಗೊಂಡ್ರೆ +1 ಆಗುತ್ತೆ. ಓಕೆ, ಸೊ ಹಾಗಾದರೆ ಈ ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂದರೆ ಇಲ್ಲಿರೋ ಎಲ್ಲ ವ್ಯಾಲ್ಯೂನ ಈ ಕಡೆ ತೊಗೊಳ್ಳೋಣ. ಸೊ ಹಾಗಾದರೆ ಈ -1ನ್ನು ಈ ಕಡೆ ಬರೆದ್ರೆ ಅದು +1 ಆಯಿತು, 1 ಆಯಿತು. ಈಸ್ ಈಕ್ವಲ್ ಟು cot x ಇಂಟು cot 2x cot x ಇಂಟು cot 2x ಇದನ್ನಷ್ಟೇ ಈ ಕಡೆ ಬರ್ಕೊಂಡೆ. ಇದು ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇದೆ. ಇನ್ನು ಇಲ್ಲಿರೋ ವ್ಯಾಲ್ಯೂನ ಇದು ಪ್ಲಸ್ ಇರೋದನ್ನು ಈ ಕಡೆ ತೊಗೊಳ್ಳೋಣ, ಮೈನಸ್ ಇದು ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಯಿತು. cot 3x ಇಂಟು cot 2x ಇದನ್ನು ಕೂಡ ಇದು ಪ್ಲಸ್ ಇದೆ, ಈ ಟೋಟಲ್ ವ್ಯಾಲ್ಯೂ ಇದನ್ನು ಈ ಕಡೆ ತೊಗೊಂಡ್ರೆ ಅದು ಮೈನಸ್ ಆಗುತ್ತೆ. ಮೈನಸ್ cot 3x ಇಂಟು cot x. ಈಗ ಏನು ಮಾಡೋಣ, 1 ಈಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ ಬಂದಿದೆ. ಅಂದರೆ ಸೊ ಮೊದಲಿಗೆ ಇದನ್ನು ಬರೋಣ, ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ಬರೀಬೋದು. ಈಗ 1 ಈಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ ಬಂದಿದೆ, ಇದನ್ನೇ ರಿವರ್ಸ್, ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೊ ನಾವು ಇದನ್ನು ಫಸ್ಟ್ ಈ ಟೋಟಲ್ ಏನಿದೆ ಇದಿಷ್ಟನ್ನು ಫಸ್ಟಿಗೆ ಬರಿತೀನಿ. cot x ಇಂಟು cot 2x cot x ಇಂಟು cot 2x ಮೈನಸ್ cot 3x ಇಂಟು cot 2x ಐತಲ್ಲ, ಈ 2x ಇರೋದು ಫಸ್ಟ್ ಬರೀತೀನಿ. cot 2x ಇಂಟು cot 3x ಮೈನಸ್ cot 3x ಇಂಟು cot x is equal to answer 1. So now this is the proof. So now compare cot x
into cot 2x minus cot 2x into cot 3x minus cot 3x into cot x, that is equal to 1. So this is the solution of the example.